ಇವನು ಸಿಗ್ನಲ್ ದಾಟಬೇಕು. ಮಾತಾಡೋದಪ್ಪ. ಅವನಲ್ಲೇ ತಗೊಳಕ್ಕೋಗ್ಬಿಟ್ಟ. ಇಲ್ಲಿ ಕೆಲಸ ಹುಡ್ಕೋಕೆ ಬಂದಿದ್ದೀವಿ. ಎಷ್ಟು ಇದರಲ್ಲಿ ರಿಜೆಕ್ಟ್ ಆಗ್ತೀವೋ ನೋಡೋದ. ಇವ್ನು ನೋಡಿ ಬಿಲ್ಡಪ್ ಕೊಡೋ ಥರ ಫೋನಲ್ಲಿ ಮಾತಾಡ್ತವನೆ, ಕ್ಯಾಮ್ರಾದಲ್ಲಿ ಬರಬಾರ್ದು ಅಂತ. ದಪ್ಪ ಚಾಯ್ ಅಂಗಡಿ ಇಟ್ಬಿಡೋದು ಒಳ್ಳೆ ಬಿಸ್ನೆಸ್ಸು. ಚಾಯ್ ಅಂಗಡಿ ಇಟ್ಟರೆ ಒಂದು ತಿಂಗಳಲ್ಲೇ ಕರೋಡ್ಪತಿ ಆಗ್ತೀಯ. ತುಂಬ ರಿಸ್ಕ್ ಅಲ್ಲ. ಹೋಗೋನೆ ಕೆಲಸ ಕೇಳುತ್ತೆ. ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ಫಸ್ಟ್ ರಿಜೆಕ್ಟ್ ಆಗಿದ್ದಾನೆ. ಎಷ್ಟು ಇಯರ್ಸ್? 27. ಏನು ಇಯರ್ಸಾ ಆಗಿರ್ಬೇಕಾ? ಈಗ ಹೋಗ್ತಾ ಇದಕ್ಕೆ ಫಸ್ಟ್ ಬೇಕ್ರಿಲಿ ರಿಜೆಕ್ಟ್ ಆಗಿದ್ಯಾ? ಹೆಂಗೆ ಅನಿಸ್ತೈತೆ ಕೆಲಸಕ್ಕೆ ರಿಜೆಕ್ಟ್ ಆಗಿರೋದು? ಎಲ್ಲ ಒಂದು ಕಡೆ ಸಿಗುತ್ತೆ. ಕಾನ್ಫಿಡೆನ್ಸ್ ಬಿಟ್ಕೊಡಲ್ಲ ನಮ್ಮ ಜೊತೆಗೋಸ್ಕರ ಕಾಯ್ತಾ ಇದ್ದೀವಿ. ಬಸ್ ಬಂದುಬಿಡ್ತು. ಬಸ್ ಕ್ಯಾಚ್ ಮಾಡಿಕೊಂಡು ಇವಾಗ ಅದೆಲ್ಲ ಕರ್ಕೊಂಡು ಹೋಗ್ತಾರೆ. ಹೋಗೋದು ಬೇಗನೆ. ಸೊ ಫೈನಲಿ ಬಸ್ಸಿಂದ ದೇವೇಗೌಡ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ. ಅದು ನಮ್ಮ ದಪ್ಪಯಿಂದ. ದಪ್ಪ ಅಂದರೆ ಯಾರು ಗೊತ್ತಾ? ಜತೀಶ್. ಅವನಿಗೆ ವಿಡಿಯೋ ಅಂದರೆ ಭಯ. ಆದರೆ ಯೂಟ್ಯೂಬಲ್ಲೆಲ್ಲ ವಿಡಿಯೋ ಬಿಡ್ತಾನೆ. ಏನು ಟ್ರಿಕ್ಕು ಅದಕ್ಕೋ ಕೆಲಸವೇ ಕರ್ಕೊಂಡ್ಬಿಟ್ಟು ಡಿಮಾರ್ಟಿಗೆ ಕರ್ಕೊಂಡ್ಬಂದ್ಬಿಟ್ಟಾರೆ. ಸೀದಾ ಒಂದೊಂದು ರೋಡ್ ಹೊಡ್ಕೊಂಬರ್ತವ್ರೆ. ಇಲ್ಲೆಲ್ಲ ಈಚೆ ಕಡೆ ಬಿಸಿಲಿದೆ ಅಂದ್ಬಿಟ್ಟು ಒಳಗಡೆ ಎ ಸಿ ಇದೆ ಅಂದ್ಬಿಟ್ಟು ನುಗ್ಗಾಡ್ಬಿಟ್ರು ಡಿಮಾರ್ಟಿಗೆ. ಇಲ್ಲಿ ಬಾರೋ, ಇಲ್ಲಿ ತಗೋ, ಹಿಂಗೆ ಆಗ್ಬೋದು. ನೀನು ಡೈಲಿ ಯೂಸ್ ಮಾಡ್ತೀಯಲ್ಲೋ. ಸ್ಪೆಕ್ಸ್ ಹಾಕೊಂಡ್ರೆ ನಮ್ಮ ಹುಡುಗ ಎಲ್ಲರೂ ಇವನ್ನೇ ನೋಡ್ತಾ ಇರಬೇಕು. ಆ ಥರ ಸ್ಪೆಕ್ಸ್ ಹುಡುಕ್ತಾನೆ. 50 ರೂಪಾಯಿದು ನೋಡಿ. ಮಾಡ್ತೀನಿ 50 ರೂಪಾಯಿಗೆ ಸ್ಪೆಕ್ಸ್ಗಳು ಹುಡುಕ್ತಾನೆ. ಹಾಕೊಳ್ಳೋ ಒಂದು ನೀಟಾಗಿ ಇಲ್ಲಿ ಹೊಡಿ ಹಾಕೋ. ನಮ್ಮಲ್ಲಿ ಜಾಗಬೇಕು. ಲೇ ನೀಟಾಗಿ ಹಾಕೊಳ್ಳೋ. ಚಿಕ್ಕ ಹುಡುಗರು ಹಾಕೊಳ್ಳೋದು ಇವನು ಹಾಕೋತಾನೆ. ಯಾಕಂದರೆ ಇವನು ಚಿಕ್ಕ ಹುಡುಗನೇ ನೋಡಿ. ಫೇಲ್ ಆಗೋನೆ. ಏನಂದ್ರು? ಏನೋ ಕಂಟಿನ್ಯೂಸ್ ಆಗಿ 4 ವರ್ಷ ಮಾಡ್ಬೇಕಂತ. 4 ವರ್ಷ ಕಾಲೇಜಿಗೆ ಹೋಗೋದು ಬಿಟ್ಟು ಮಾಡ್ಕೊಂಡಿರೋ.
ಆಮೇಲೆ ಆಯ್ತು ಜಾಬ್ ಕೆಲಸ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬೆಂಗಳೂರಲ್ಲಿ ಕೆಲಸ ಸಿಗೋದು ಕಡಿಮೆ ಮಚ್ಚ. ಹೌದ್ಲೇ ನಂಗೆ ಇವಾಗೆ ಗೊತ್ತಾಯ್ತು. ಕೆಲಸ ಕೇಳಕ್ಕೆ ಹೋದರೆ ಯಾರು ಕೊಡಲ್ಲ. ಸಾಕು ಲೈ ಸಾಕು ಗಾಡಿ ನೋಡ. ಕೇಳಕ್ಕೆ ಹೋದರೆ ಪರ್ಮನೆಂಟಾಗಿ ಮಾಡಬೇಕು ಅಂತ. ಹಾಂ ಯಾರು ಮಾಡ್ತಾರೆ ಗಾಡಿ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ. ಅಮೌಂಟು ಕಡಿಮೆ ಕೊಡ್ತಾರೆ, ಕೆಲಸ ಜಾಸ್ತಿ. ಅಷ್ಟೇ.